ಪುರುಷರಲ್ಲಿ ಕಾಮದ ಬಯಕೆ ಹೆಚ್ಚಾದಾಗ ಸ್ನೇಹಿತರೆ ಪ್ರತಿಯೊಂದು ಜೀವಿಯೂ ಸೆಕ್ಸ್ ಎಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗುತ್ತದೆ. ದೀರ್ಘಕಾಲಿನವರೆಗೆ ಇದನ್ನು ತಪ್ಪಿಸುವುದು ತುಂಬಾ ಕಷ್ಟ. ಜನರು ಇದರಲ್ಲಿ ಜಾಗೃತವಾಗುತ್ತಿದ್ದಾರೆ ಮತ್ತು ತಮ್ಮ ಲೈಂಗಿಕ ಜೀವನವನ್ನು ಇನ್ನೂ ರೋಮಾಂಚನಕಾರಿಯಾಗಿ ಮತ್ತು ಆರೋಗ್ಯಕರವಾಗಿಸಲು ಪುರುಷರು ಹೊಸ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತಾರೆ. ಲೈಂಗಿಕ ಆರೋಗ್ಯ ಉತ್ತಮ ಸ್ಥಿತಿಯಾಗಿದ್ದು, ಇದು ಪುರುಷ ಮತ್ತು ಮಹಿಳೆ ಸಂಪೂರ್ಣವಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಆನಂದಿಸಲು ಮುಂದಾಗುತ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರು ಸೆಕ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಮತ್ತು ಎಂಜಾಯ್ ಮಾಡುತ್ತಾರೆ ಎಂಬ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಆದರೆ ಇಬ್ಬರು ಸೆಕ್ಸ್ ಸಮಾನಾಗಿ ಎಂಜಾಯ್ ಮಾಡುತ್ತಾರೆ. ಕಾರಣಗಳು ಮಾತ್ರ ಬೇರೆ ಬೇರೆ ಇರುತ್ತವೆ. ಪುರುಷರಲ್ಲಿ ಲೈಂಗಿಕ ಕಾಮನೆ ಹರಡುವುದು, ಮಹಿಳೆಯ ದೇಹ ನೋಡಿ ಅಂದರೆ ಗಂಡಿಗೆ ಸೆಕ್ಸ್ ಅನ್ನುವುದು ಫಿಸಿಕಲ್ ಆಗಿ ಕನೆಕ್ಟ್ ಆಗಿರುತ್ತದೆ. ಆಕೆಯ ಮನಸ್ಸು ಪುರುಷರಿಗೆ ಮುಖ್ಯವಲ್ಲ. ಪುರುಷರು ಮಹಿಳೆಯರ ದೇಹ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಮಹಿಳೆಯ ಅಂದ ಚಂದ, ಮೈಮಟ ನೋಡಿ ಸಂಭೋಗ ಮಾಡಲು ಇಷ್ಟಪಡುತ್ತಾನೆ. ಆದರೆ ಮಹಿಳೆಯರು ದೇಹಕ್ಕಿಂತ ಹೃದಯ ಸೌಂದರ್ಯದ ಕಡೆಗೆ ಗಮನ ಕೊಡುತ್ತಾರೆ. ಸಂಗಾತಿ ತನ್ನನ್ನು ಮಿಲನ ಕ್ರಿಯೆ ಸಂದರ್ಭದಲ್ಲಿ ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದಕ್ಕೆ ಮಹಿಳೆಯರು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ. ಮಹಿಳೆಯರಿಗೆ ಇದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತದೆ. ಪುರುಷರಲ್ಲಿ ವಯಸ್ಸಾದಂತೆ ಲೈಂಗಿಕ ಕ್ರಿಯೆಯಲ್ಲಿ ಬದಲಾವಣೆಯನ್ನು ಗಮನಿಸಬಹುದು. ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ. ನಿಮ್ಮಲ್ಲಿ ಅವರಿಗೆ ಈ ಸಮಸ್ಯೆ ಕಾಡ್ತಾ ಇರಬಹುದು. ಸಂಭೋಗ ಮಾಡದೆ ಎಷ್ಟು ದಿನ ಆಯ್ತು, ಆದರೂ ನನ್ನ ಗಂಡ ಇದರ ಬಗ್ಗೆ ಏನು ಹೇಳುತ್ತಾನೆ, ಇಲ್ವಲ್ಲ, ಇವನಿಗೆ ಸಂಭೋಗದಲ್ಲಿ ಆಸಕ್ತಿ ಇಲ್ವಾ ಅಂತ ಎನಿಸಲುಬಹುದು. ಪುರುಷರಲ್ಲಿ ಉತ್ತಮ ಆರೋಗ್ಯ ಇದ್ದರೆ ಉತ್ತಮ ಲೈಂಗಿಕ ಆರೋಗ್ಯ ಇರುತ್ತದೆ. ಹೌದು, ಪುರುಷರಲ್ಲಿ ಸರಿಸುಮಾರು 40 ವಯಸ್ಸಿನ ಪುರುಷರು ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೆ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ಅಡ್ಡದಾರಿ ಸಾಧ್ಯತೆ ಹೆಚ್ಚಿರುತ್ತದೆ. ಬೇರೆ ಪಾರ್ಟ್ನರ್ಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಲ್ಲದೆ ಹಸ್ತಮೈಥುನದಂತಹ ಸ್ವಂತ ಲೈಂಗಿಕತೆಯನ್ನು ಅನ್ವಯಿಸುವ ಒಂದು ಮಾರ್ಗವನ್ನು ನೋಡಿಕೊಳ್ಳುತ್ತಾರೆ. ಪುರುಷರು ಹೆಚ್ಚು ಸಮಯದವರೆಗೆ ಸಂಭೋಗ ನಡೆಸದಿದ್ದರೆ ಕೆಲವೊಮ್ಮೆ ನೈಟ್ ಫಾಲ್ ಉಂಟಾಗಬಹುದು. ಆದರೆ ಮಹಿಳೆಯರಲ್ಲಿ ಮೂಡ್ ಚೇಂಜ್ ಆಗುವುದು, ಕೋಪ ಬರುವುದು, ಚಿಕ್ಕ ವಿಷಯಕ್ಕೆ ಕಿರಿಕಿರಿ ಉಂಟಾಗುತ್ತದೆ. ಆರೋಗ್ಯವಂತ ಪುರುಷರು ವಾರದಲ್ಲಿ ಕನಿಷ್ಠ 2 ಬಾರಿ ಸಂಭೋಗ ನಡೆಸುವುದು ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಇದರಿಂದ ರಕ್ತದಲ್ಲಿನ ಹಾನಿಕಾರಕ ರಾಸಾಯನಿಕ ಮೊತ್ತವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಮೂಡ್ ಚೆನ್ನಾಗಿರುತ್ತೆ ಮತ್ತು ಒತ್ತಡ ಕಡಿಮೆ ಮಾಡುತ್ತದೆ. ವಾರದಲ್ಲಿ ಹಲವು ಬಾರಿ ಸೆಕ್ಸ್ ಮಾಡುವುದರಿಂದ ಹೃದಯದ ಸಮಸ್ಯೆ ಬರಬಹುದು. ಸುಸ್ತು, ನಿಶಕ್ತಿ ಉಂಟಾಗಿ ಬಾಡಿ ಪವರ್ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಲೈಂಗಿಕ ಶಕ್ತಿ ಮತ್ತು ಸಾಮರ್ಥ್ಯ ಸೆಕ್ಸ್ ಡ್ರೈವರ್ನ ಹೆಚ್ಚಿಸುವ ಔಷಧಿಗಳು ಎಂಬ ಜಾಹೀರಾತುಗಳನ್ನು ನೀವು ನೋಡಿರಬಹುದು. ಇದಕ್ಕೆ ಹೆಚ್ಚು ಗಂಡಸರೇ ಮರಳಾಗುತ್ತಾರೆ. ಇಂತಹ ಔಷಧಿಗಳಿಂದ ಹಣ ಮತ್ತು ಆರೋಗ್ಯ ಎರಡನ್ನೂ ತೆರೆದುಕೊಳ್ಳಬೇಕಾಗುತ್ತದೆ. ಅದನ್ನು ಬಳಸಬೇಡಿ. ಈ ಔಷಧಿಗಳ ಕೆಳಗೆ ವಿಶೇಷ ಸೂಚನೆ, ಅಡ್ಡ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ ಎಂದು ಚಿಕ್ಕದಾಗಿ ಬರೆದಿರುತ್ತಾರೆ. ಇದನ್ನು ಯಾರೂ ಲಕ್ಷ್ಯ ಕೊಟ್ಟು ನೋಡುವುದಿಲ್ಲ. ಲೈಂಗಿಕ ಸಾಮರ್ಥ್ಯ ಹಾಗೂ ಸುಖ ಎನ್ನುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅಡಗಿದೆ. ಇದು ಭಾವನೆಗಳಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಅಲ್ಲ, ಲೈಂಗಿಕ ಶಿಕ್ಷಣಕ್ಕಾಗಿ, ಸಾಮಾಜಿಕ ಸಂದೇಶವಾಗಿ. ಸೆಕ್ಸ್ ಬಗ್ಗೆ ಎಲ್ಲರಿಗೂ ಕುತೂಹಲ ಇರುತ್ತದೆ, ಆದರೆ ಸರಿಯಾದ ಮಾಹಿತಿ ಇರಬೇಕು. ಸೆಕ್ಸ್ ಎನ್ನುವುದೇ ಮಾತ್ರ ಜೀವನವಲ್ಲ, ಆದರೆ ಅದು ಜೀವನದ ಒಂದು ಭಾಗ ಅಷ್ಟೇ. ಇದನ್ನ ಬಿಟ್ಟು ಜೀವನವೇ ಇಲ್ಲ ಎಂದು ಭಾವಿಸಬಾರದು. ಇತಿಹಾಸದಲ್ಲಿ ಎಷ್ಟೋ ರಾಜ ಮಹಾರಾಜರುಗಳು ಇದನ್ನೇ ಜೀವನವಾಗಿಸಿಕೊಂಡು ಸಾಮ್ರಾಜ್ಯಗಳು ಹಾಳಾಗಿ ಹೋಗಿರುವುದು ನೀವು ಕೇಳಿರಬಹುದು. ಹೀಗಾಗಿ ಸೆಕ್ಸ್ ಎನ್ನುವುದು ಇತಿಮಿತಿಯಲ್ಲಿದ್ದರೆ ಜೀವನವೂ ಆರೋಗ್ಯವೂ ಎರಡೂ ಚೆನ್ನಾಗಿರುತ್ತದೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.